Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಪ್ರಭು ಯೇಸು ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣವನ್ನು ಅರ್ಪಿಸಿದ ಪವಿತ್ರ ದಿನವಾದ ಶುಭ ಶುಕ್ರವಾರದ ಆಚರಣೆಯಲ್ಲಿ ಇದ್ದೇವೆ. ಆತ್ಮೇಲೆ ಒಮ್ಮೆ ಓರ್ವ ವಿಧವೆ ತಾಯಿ ತನ್ನ ಮನೆ ಬಿಟ್ಟು ಮನೆಗೆ ನೀರು ತರಲು ಬಾವಿಯ ಕಡೆ ಹೊರಡುತ್ತಾಳೆ. ತನ್ನ ಏಕೈಕ ಮಗ ಗಾಢ ನಿದ್ರೆಯಲ್ಲಿರುವ ಕಾರಣ ಮನೆಯಲ್ಲೇ ಮಲಗಿಸಿ ಹೊರಟಿರುತ್ತಾಳೆ. ಮರಳಿ ಬಂದಾಗ ಅವಳ ಮನೆ ಬೆಂಕಿಯಲ್ಲಿ ಸುಡುತ್ತಿತ್ತು. ಅದರ ಸುತ್ತ ದೊಡ್ಡ ಜನಸಮೂಹ ಸೇರಿಕೊಂಡಿದ್ದರು. ಮನೆಯ ಒಳಗೆ ಅವಳ ಮಗ ಬೆಂಕಿಯಲ್ಲಿ ಸಾಯುವ ಸ್ಥಿತಿಯಲ್ಲಿದ್ದನು. ತನ್ನ ಕೈಯಲ್ಲಿದ್ದ ನೀರಿನ ಪಾತ್ರೆಯನ್ನು ನೆಲಕ್ಕೆ ಎಸೆದು ಅಳುತ್ತಾ ತನ್ನ ಮಗನಿಗಾಗಿ ಬೆಂಕಿಯೊಳಗೆ ಹೋಗಲು ಅವಳು ಪ್ರಯತ್ನಿಸಿದಳು. ಎಲ್ಲರೂ ಬೆಂಕಿ ಬಹಳ ಹೆಚ್ಚಾಗಿದೆ, ಒಳಗಡೆ ಹೋದರೆ ನೀನು ಸಾಯುತ್ತೀಯಾ ಎಂದು ಹೇಳಿ ತಡೆಯುತ್ತಿದ್ದರು. ಆದರೆ ಆ ತಾಯಿ ಮಾತ್ರ ಅವರಿಂದ ತಪ್ಪಿಸಿಕೊಂಡು ಮನೆಯ ಒಳಗಡೆ ನುಗ್ಗಿ ತನ್ನ ಮಗನನ್ನು ರಕ್ಷಿಸುತ್ತಾಳೆ. ಮಗನಿಗೆ ಸ್ವಲ್ಪವೂ ಬೆಂಕಿ ತಾಗದಂತೆ ಎದೆಯಲ್ಲಿ ಬಚ್ಚಿಟ್ಟು ತರುತ್ತಾಳೆ. ಆ ತಾಯಿ ಮಾತ್ರ ಅಪಾರವಾಗಿ ಸುಟ್ಟು ಗಾಯಗೊಳ್ಳುತ್ತಾಳೆ. ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಿದ ಪರಿಣಾಮ ಅವಳು ಬದುಕುಳಿದಳು. ಆದರೆ ಅವಳ ದೇಹವು ಗಾಯದ ಗುರುತುಗಳಿಂದ ತುಂಬಿ ಗುರುತಿಸಲಾಗದಂತಾಯಿತು. ಅನೇಕ ವರ್ಷಗಳು ಕಳೆದವು. ತಾಯಿಯ ಮಾರ್ಗದರ್ಶನದಲ್ಲಿ ಮಗನು ತನ್ನ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿ ಉತ್ತಮ ಹುದ್ದೆ ಸೇರುತ್ತಾನೆ. ತನ್ನ ಹೊಸ ನೇಮಕದ ಸಂತೋಷದಲ್ಲಿ ಅವನು ತನ್ನ ದೊಡ್ಡ ಮನೆಯಲ್ಲಿ ಒಂದು ಸಮಾರಂಭವನ್ನ ಏರ್ಪಡಿಸಿ ನಗರದ ಗಣ್ಯರು ಮತ್ತು ಸ್ನೇಹಿತರನ್ನ ಆಹ್ವಾನಿಸ್ತಾನೆ. ಸಂಭ್ರಮ ನಡೆಯುತ್ತಿರುವಾಗ ಮನೆಯ ಬಾಗಿಲಿನ ಬಳಿ ಗಲಾಟೆಯ ಶಬ್ದ ಕೇಳಿಸುತ್ತದೆ. ಸಮಸ್ಯೆಯನ್ನು ಪರಿಹರಿಸಲು ಮಗನು ಹೊರಗೆ ಹೋದನು. ಅಲ್ಲಿ ಅವನ ತಾಯಿಯನ್ನು ಭದ್ರತಾ ಸಿಬ್ಬಂದಿ ಒಳಗಡೆ ಬಿಡದಿರುವುದನ್ನು ಕಂಡನು. ಅವನು ಅವಳನ್ನು ಆಹ್ವಾನಿಸಿರಲಿಲ್ಲ. ಆದರೆ ಆ ತಾಯಿ ತನ್ನ ಮಗನ ಜಯವನ್ನು ಕಾಣಲು ಬಯಸಿದ್ದಳು. ಅತಿಥಿಗಳ ಮುಂದೆ ಈ ಪರಿಸ್ಥಿತಿಯನ್ನು ಕಂಡು ಅವನು ತನ್ನ ತಾಯಿಗೆ ಮೃದುವಾಗಿ ಹೇಳ್ತಾನೆ, ಅಮ್ಮ, ದಯವಿಟ್ಟು ಕ್ಷಮಿಸು. ನನ್ನ ಸ್ನೇಹಿತರ ಮುಂದೆ ನೀನು ಕಾಣಿಸಿಕೊಂಡರೆ ನನಗೆ ನಾಚಿಕೆ ಆಗುತ್ತದೆ. ನೀನು ನೋಡಲು ಸುಟ್ಟ ಗಾಯಗಳಿಂದ ಕುರೂಪಿಯಾಗಿದ್ದೀಯ. ನಿಮ್ಮನ್ನು ನಂತರ ಭೇಟಿಯಾಗುತ್ತೇನೆ. ಹಾಗೆ ಹೇಳಿ ಅವನು ತನ್ನ ತಾಯಿಯನ್ನು ಕಳುಹಿಸಿ ನಂತರ ಅವನು ಮತ್ತೆ ಒಳಗೆ ಹೋಗಿ ತನ್ನ ಸಂಭ್ರಮವನ್ನ ಮುಂದುವರಿಸಿದನು. ಆದ್ಮೇಲೆ ಈ ಮಹಿಳೆ ಯೇಸು ಕ್ರಿಸ್ತರನ್ನು ಪ್ರತಿನಿಧಿಸುತ್ತಾರೆ. ಆ ತಾಯಿ ತನ್ನ ಪ್ರಾಣವನ್ನೂ ಲೆಕ್ಕಿಸದೆ ತನ್ನ ಮಗನನ್ನ ಉಳಿಸಿದರು ಮತ್ತು ಸುಟ್ಟ ಗಾಯವನ್ನ ಪಡೆದಳು. ಅದೇ ರೀತಿ ಪ್ರಭು ಯೇಸು ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣ ತ್ಯಾಗ ಮಾಡಿದರು, ಗಾಯಗಳನ್ನ ಪಡೆದರು. ಇಂದು ನಿಮ್ಮ ಜೀವನದಲ್ಲಿ ಅವರಿಗೆ ನೀವು ಯಾವ ಸ್ಥಾನವನ್ನ ಕೊಡ್ತೀರಾ? ನೀವು ಅವರನ್ನು ಹೇಗೆ ನಡೆಸಿಕೊಳ್ತೀರಾ? ಅವರ ಗಾಯದ ಗುರುತುಗಳನ್ನು ನೋಡಿ ನಿಮಗೆ ನಾಚಿಕೆ ಆಗುತ್ತಿದೆಯೇ? ಒಂದು ಕ್ಷಣ ಯೋಚಿಸಿ ನೋಡೋಣ. ಆ ಪ್ರಭು ಯೇಸು ಅಪಾರವಾದ ಗಾಯ, ನೋವುಗಳನ್ನ ಮತ್ತು ಮರಣವನ್ನ ಅನುಭವಿಸಿದ್ದು ನಮಗೋಸ್ಕರ. ಆ ಪ್ರೀತಿಯ ಫಲವಾಗಿಯೇ ಶಿಲುಬೆಯ ಮೇಲೆ ಅವರು ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಆ ಶೋಕದ ಆಚರಣೆಯಲ್ಲೇ ನಾವು ಇಂದು ಇಲ್ಲಿ ನೆರೆದಿದ್ದೇವೆ. ಆದ್ಮೇಲೆ ಕ್ರೈಸ್ತರಿಗೆ ಶುಭ ಶುಕ್ರವಾರ ಅಥವಾ ಪವಿತ್ರ ಶುಕ್ರವಾರ ಎಂಬ ಪದವನ್ನು ಕೇಳಿದರೆ ಸಾಕು, ನಮ್ಮೆಲ್ಲರಿಗೂ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಶೋಕದ ಮನೋಭಾವ ಮೂಡುತ್ತದೆ. ಕ್ರಿಸ್ಮಸ್ ಎಂದರೆ ಹೇಗೆ ಕ್ರಿಸ್ತನ ಜನನದ ಸಂಭ್ರಮ, ಸಂತಸ ಆಚರಣೆಯೋ ಅದೇ ರೀತಿ ಶುಭ ಶುಕ್ರವಾರ ಎಂದರೆ ಕ್ರಿಸ್ತನ ಪಾಡು ಮತ್ತು ಮರಣದ ದಿನವಾಗಿದೆ. ಸಾವು ಎಂದ ತಕ್ಷಣ ನಮ್ಮಲ್ಲಿ ಅನೇಕರಿಗೆ ಆತಂಕ ಹಾಗೂ ನೋವು ಉಂಟಾಗುತ್ತದೆ. ಅದರಲ್ಲೂ ನಮಗೆ ಆಪ್ತರಾಗಿರುವವರು, ಕುಟುಂಬಸ್ಥರು ಇಹಲೋಕವನ್ನ ತ್ಯಜಿಸಿ ಪರಲೋಕದ ಯಾತ್ರೆಯನ್ನು ನಡೆಸಿದರೆ ಆಗುವ ನೋವು ಯಾರಿಂದಲೂ ಸಮಾಧಾನ ಮಾಡಲು ಸಾಧ್ಯವಿಲ್ಲ. ಅವರೊಂದಿಗೆ ಕಳೆದ ಮಧುರ ಕ್ಷಣಗಳು ಮರಳಿ ಯಾವಾಗಲೂ ಮರಿಕಳಿಸುತ್ತದೆ. ನಮ್ಮನ್ನು ಅತಿಯಾಗಿ ಪ್ರೀತಿಸಿ ನಮ್ಮ ಪ್ರಾಣವನ್ನು ನೀಡಿದವರು ನಮ್ಮ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಅವರ ಮರಣದ ಧ್ಯಾನದಲ್ಲೇ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಆದ್ಮೇಲೆ ಇಂದಿನ ವಾಚನದಲ್ಲಿ ಪ್ರವಾದಿ ಯೆಶಾಯ ಅರ್ಥಗರ್ಭಿತವಾದ ಸಂದೇಶವನ್ನು ನೀಡುತ್ತಾರೆ. ಯೇಸುವಿನ ಬಗ್ಗೆ ಪ್ರವಾದನೆ ನುಡಿದ ಅವರು ಇಂತೆನ್ನುತ್ತಾರೆ, ನನ್ನ ದಾಸನಿದೋ ಕೃತಾರ್ಥ, ಆಗುವನಾತ ಮಹಿಮಾನ್ವಿತ, ಏರುವನು ಉನ್ನತ ಪದವಿಗಾತ. ಪಾಪದ ನೆರಳು ಕೂಡ ಅವರಲ್ಲಿ ಇರಲಿಲ್ಲ. ಅವರು ಯಾವುದೇ ಕೆಟ್ಟ ಕಾರ್ಯವನ್ನು ಮಾಡಲಿಲ್ಲ.
ಅವರ ಬಾಯಿಂದ ಯಾವುದೇ ಕೆಟ್ಟ ಮಾತುಗಳು ಹೊರಬರಲಿಲ್ಲ. ಆದರೆ ಇಡೀ ಮಾನವ ಕುಲಕ್ಕೋಸ್ಕರ ಅವರು ತಮ್ಮ ಜೀವವನ್ನೇ ಸಮರ್ಪಿಸಿದರು. ನಮ್ಮನ್ನು ಪಾಪದ ಗುಲಾಮಗಿರಿಯಿಂದ ಬಿಡಿಸಲು ಶಿಲುಬೆಯ ಮೇಲೆ ನಮ್ಮೆಲ್ಲರ ಪಾಪಗಳನ್ನು ಅವರ ಮೇಲೆ ಹೊತ್ತುಕೊಂಡರು. ಕಾರಣ ನಮ್ಮನ್ನು ಮುಕ್ತಿಗೊಳಿಸಲು, ನಮಗೆ ಜೀವ ಕೊಡಲು ಮತ್ತು ಪುನರ್ರೂಪಿಸಲು. ಆತ್ಮೀಯರೇ, ಸಾಯುವ ದಿನವನ್ನು ಶುಭ ಎನ್ನುವುದು ಹೇಗೆ ತಾನೇ ಸರಿಯಾದಿತು ಎಂಬ ಪ್ರಶ್ನೆ ಈಗಾಗಲೇ ನಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಈ ದಿನವನ್ನು ಶುಭ ಎನ್ನುವುದರಲ್ಲಿ ಯಾವ ತಪ್ಪು ಇಲ್ಲ, ಏಕೆಂದರೆ ಇಂದು ತಂದೆ ದೇವರ ರಕ್ಷಣಾ ಯೋಜನೆ ನೆರವೇರಿದ ದಿನ. ಮನುಕುಲವನ್ನು ಪಾಪದಿಂದ ರಕ್ಷಿಸಲು ದೇವರು ರೂಪಿಸಿದ ಈ ರಕ್ಷಣಾ ಕಾರ್ಯ ನೆರವೇರಿದ ದಿನ. ಹಳೆಯ ಒಡಂಬಡಿಕೆಯಲ್ಲಿ ತಮ್ಮ ಪಾಪಗಳಿಗಾಗಿ ಪದೇ ಪದೇ ಪರಿಹಾರಕ ಬಲಿಯಾಗಿ ಕುರಿಮರಿಗಳನ್ನ ಜನರು ಅರ್ಪಿಸುತ್ತಿದ್ದರು. ಜನರೆಲ್ಲ ಒಟ್ಟಾಗಿ ಸೇರಿ ಕುರಿಗಳ ಮೇಲೆ ತಮ್ಮ ಕೈಯನ್ನು ಇಟ್ಟು ಪ್ರಾರ್ಥಿಸುತ್ತಾ ತಮ್ಮ ಪಾಪಗಳನ್ನು ಕುರಿಯ ಮರಿಯ ಮೇಲೆ ವರ್ಗಾಯಿಸುತ್ತಿದ್ದರು. ಆ ಕುರಿಮರಿಯನ್ನು ಮರಳುಗಾಳಿನಲ್ಲಿ ಬಿಡುತ್ತಿದ್ದರು. ಪಾಪಗಳನ್ನು ಹೊತ್ತ ಕುರಿಮರಿಯು ಕ್ರೂರ ಪ್ರಾಣಿಗೆ ಬಲಿಯಾಗುತ್ತಿತ್ತು. ಈ ಆಚರಣೆಯನ್ನು ಯೋಮ್ ಕಿಪುರ್ ಎಂದು ಕರೆಯುತ್ತಿದ್ದರು. ಅದೇ ರೀತಿ ನಮ್ಮ ಪಾಪಗಳನ್ನು ಹೊತ್ತು ಆ ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡಿದವರು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಆದ್ಮೇಲೆ ಹಳೆಯ ಒಡಂಬಡಿಕೆಯ ಸಂಖ್ಯಾಕಾಂಡ ಅಧ್ಯಾಯ 21 ವಚನ 4-9 ನಾವು ಓದುತ್ತೇವೆ. ವಿಷಸರ್ಪಗಳಿಂದ ಇಸ್ರೇಲ್ ಜನರನ್ನು ರಕ್ಷಿಸಲು ಮೋಶೆಯು ದೇವರನ್ನು ವಿನಂತಿಸಿದಾಗ ಕಂಚಿನ ಸರ್ಪವನ್ನು ಮಾಡಿ ಧ್ವಜಸ್ತಂಭದ ಮೇಲೆ ಏರಿಸಿದರು. ಆ ಸರ್ಪವನ್ನು ಯಾರು ನೋಡಿದರೋ ಅವರೆಲ್ಲರೂ ಜೀವವನ್ನು ಪಡೆದರು. ಈ ಮೇಲಕ್ಕೆ ಏರಿಸುವುದು ಎಂಬುದಕ್ಕೆ 2 ಅರ್ಥವಿದೆ. ಮೊದಲನೆಯದು ಶಿಲುಬೆಗೆ ಏರಿಸುವುದು ಮತ್ತು ಎರಡನೆಯದು ವೈಭೀಕರಣ. ಯೌವಾನನ ಶುಭ ಸಂದೇಶದಲ್ಲಿ ಶಿಲುಬೆಗೆ ಏರಿಸುವುದು ವೈಭೀಕರಣದ ಚಿಹ್ನೆ ಎಂಬುದನ್ನ ಸೂಚಿಸುತ್ತದೆ. ಆದ್ಮೇಲೆ ಶಿಲುಬೆ ಅಂತ್ಯದ ಚಿಹ್ನೆ ಅಲ್ಲ. ಹಳೆಯ ಕಾಲದಲ್ಲಿ ಪಾಪಿಗಳನ್ನ, ದರೋಡೆಕೋರರನ್ನ ಶಿಕ್ಷಿಸಲು ಮತ್ತು ಅವರನ್ನು ಈ ಸಮಾಜದಿಂದ ಅಳಸಿ ಹಾಕಲು ಭಾರವಾದ ಶಿಲುಬೆಯನ್ನು ಹೊತ್ತಿಸಿ ಶಿಲುಬೆಯ ಮೇಲೆ ಮೊಳೆಗಳಿಂದ ಜಡಿಯುತ್ತಿದ್ದರು. ಆ ಕಾರಣದಿಂದ ಶಿಲುಬೆ ಅಂತ್ಯ, ಶಾಪ ಎಂದು ಜನರು ನಂಬಿದ್ದರು. ಆದರೆ ಶಿಲುಬೆಯು ಅಂತ್ಯವಲ್ಲ, ಬದಲಿಗೆ ವೈಭೀಕರಣದ ಚಿಹ್ನೆಯಾಗಿದೆ. ಯಾವ ರೀತಿ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಏರಿಸಿ ಜೀವವನ್ನು ಪಡೆದರೋ, ಅಂತೆಯೇ ನರಪುತ್ರನು ಶಿಲುಬೆಗೆ ಏರಿಸಿದಾಗ ಅವರಲ್ಲಿ ವಿಶ್ವಾಸವಿಟ್ಟವರು ನಿತ್ಯ ಜೀವವನ್ನು ಪಡೆಯುವರು. ಈ ಎರಡೂ ಚಿಹ್ನೆಯು ಪಾಪದಿಂದ ವಿಮುಕ್ತಗೊಂಡು ದೇವರನ್ನು ವಿಶ್ವಾಸಿಸುವ ಉದ್ದೇಶವಾಗಿದೆ. ಆತ್ಮೇರೆ, ಇಂದು ಈ ಶಿಲುಬೆಯಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣವನ್ನು ತ್ಯಜಿಸಿದ್ದಾರೆ. ಅವರನ್ನು ನಾವು ವಿಶ್ವಾಸಿಸಬೇಕಾಗಿದೆ. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 16 ವಚನ 24 ಹೇಳುವಂತೆ, ಯಾರಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಪ್ರತಿಯೊಬ್ಬರೂ ಜೀವನದ ಶಿಲುಬೆಯನ್ನು ಹೊರಲೇಬೇಕು. ಆದರೆ ಯಾವ ಶಿಲುಬೆ? ಯೇಸು ಸ್ವಾಮಿಯ ಎಡಗಡೆಯದ್ದೋ ಬಲಗಡೆಯದ್ದೋ ಅಥವಾ ಯೇಸುವಿನ ಶಿಲುಬೆಯೋ? ಧ್ಯಾನಿಸೋಣ. ಮೊದಲನೆಯದಾಗಿ ಪರಿಹಾಸ್ಯದ ಶಿಲುಬೆ. ಯೇಸುಸ್ವಾಮಿಯ ಎಡಗಡೆಯಲ್ಲಿ ಇದ್ದಂತಹ ಶಿಲುಬೆ ಇದಾಗಿದೆ. ಯೇಸುವಿನ ಜೊತೆಯಲ್ಲಿ 2 ಕಳ್ಳರನ್ನ ಶಿಲುಬೆಗೆ ಏರಿಸಿದರು. ಅವರ ಎಡಗಡೆಯಲ್ಲಿ ಇದ್ದ ಶಿಲುಬೆ ಇದಾಗಿದೆ. ಈ ಶಿಲುಬೆ ಪರಿಹಾಸ್ಯದ ಸಂಕೇತವಾಗಿದೆ. ಎಡಗಡೆ ಇದ್ದಂತಹ ಕಳ್ಳ ಯೇಸುವನ್ನು ಬಂಧಿಸಿದವರೊಡನೆ ಸೇರಿಕೊಂಡು ಯೇಸುವನ್ನು ಅಣುಕಿಸುವ ಮಾತುಗಳನ್ನು ಆಡಿದನು. ನೀನು ಕ್ರಿಸ್ತ ಅಲ್ಲವೇ? ನಿನ್ನನ್ನು ನೀನೇ ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಯೇಸುವಿನ ದೈವಿಕ ಶಕ್ತಿಯನ್ನು ಬಹಿರಂಗವಾಗಿ ಅಪಹಾಸ್ಯ ಮಾಡುತ್ತಾನೆ. ಯಾವುದೇ ಪಾಪ ಪ್ರಜ್ಞೆ ಇಲ್ಲದೆ ಅಹಂಕಾರದ ಮಾತನಾಡುತ್ತಾನೆ. ಅನೇಕ ಬಾರಿ ನಮ್ಮ ಅಥವಾ ನಾವು ಸಹ ಆ ಕಳ್ಳನಂತೆ ಪಾಪಕ್ಕೆ ಪಶ್ಚಾತ್ತಾಪ ಪಡದೆ ತಾನೇ ಶ್ರೇಷ್ಠ ಎಂದುಕೊಂಡು ಆ ಕಳ್ಳನಂತೆ ಬಾಳಿದ್ದೇವೆ. ಎರಡನೆಯದಾಗಿ ಆದ್ಮೇಲೆ ಪಶ್ಚಾತ್ತಾಪದ ಶಿಲುಬೆ. ಪ್ರಭು ಯೇಸುವಿನ ಬಲಗಡೆಯಲ್ಲಿ ಜಡೆಯಲಾಗಿದ್ದ ಕಳ್ಳನ ಶಿಲುಬೆ ಪಶ್ಚಾತ್ತಾಪದ ಶಿಲುಬೆ. ಎಡಗಡೆಯಲ್ಲಿದ್ದ ಕಳ್ಳನು ಗದರಿಸಿ, ನಿನಗೆ ದೇವರ ಭಯ ಬೇಡವೇ? ನಮಗೇನೋ ಈ ಶಿಕ್ಷೆ ನ್ಯಾಯವಾಗಿದೆ, ಆದರೆ ಇವರಾದರೋ ನಿರಪರಾಧಿ ಎಂದು ತನ್ನ ತಪ್ಪಿನ ಅರಿವನ್ನ ತೋರ್ಪಡಿಸುತ್ತಾನೆ. ಪಾಪದ ಅರಿವನ್ನು ಅರಿತು ಪಶ್ಚಾತ್ತಾಪ ಪಟ್ಟ ಸಲುವಾಗಿ ಪ್ರಭು ಯೇಸು ನುಡಿಯುತ್ತಾರೆ,
ಇಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂದು. ನಮ್ಮ ಜೀವನದಲ್ಲಿ ಜೀವನ ಪರ್ಯಂತ ಒಳ್ಳೆಯ ಕಾರ್ಯ ಮಾಡದೇ ಇರಬಹುದು, ಆದರೆ ಕಡೆಯ ಗಳಿಗೆಯಲ್ಲಿ ಒಂದು ಕ್ಷಣ ಪಶ್ಚಾತ್ತಾಪ ಮನೋಭಾವ ಹೊಂದಿದ್ರೆ ನಿಜವಾಗಲೂ ಆ ಕಳ್ಳನಂತೆ ಸ್ವರ್ಗಕ್ಕೆ ಬಾಧ್ಯಸ್ಥರಾಗಬಹುದು. ಮೂರನೆಯದಾಗಿ ಆದ್ಮೇಲೆ ಪಾಪ ಪರಿಹಾರದ ಶಿಲುಬೆ. ಇದು ಕ್ರಿಸ್ತನ ಶಿಲುಬೆ, ರಕ್ಷಣೆಯ ಶಿಲುಬೆ. ಮನುಕುಲ ಪ್ರಭು ಯೇಸುವನ್ನು ಎಷ್ಟು ಟೀಕಿಸಿದರೋ ದೂಷಿಸಿದರೋ ಆ ಭಾರವಾದ ಶಿಲುಬೆಯನ್ನು ಹೊತ್ತಿ ಪ್ರಾಣ ತ್ಯಾಗ ಮಾಡಿ ಪಾಪದ ಅಂಧಕಾರವನ್ನು ನಮ್ಮನ್ನು ಮುಕ್ತಿಗೊಳಿಸಿದರು. ಯೇಸು ಜನನವಾದದ್ದು ಪರರ ಗೋದಲಿಯಲ್ಲಿ, ಪರರ ದೋಣಿಯಲ್ಲಿ ಪ್ರಬೋಧಿಸಿದರು, ಯಾರದೋ ಕತ್ತೆಯಲ್ಲಿ ಸವಾರಿ ಮಾಡಿದರು. ಬಾಲಕನ ಬಳಿಯಿದ್ದ 2 ಮೀನು 5 ರೊಟ್ಟಿಗಳಿಂದ 5,000 ಜನರಿಗೆ ಉಣಬಡಿಸಿದರು. ಅರಿಮತಾಯ ಜೋಸೆಫನ ಸಮಾಧಿಯನ್ನು ಪಡೆದುಕೊಂಡರು, ಆದರೆ ಅವರಿಗೆಂದು ಉಳಿದ ವಸ್ತು ಎಂದರೆ ಶಿಲುಬೆ ಮಾತ್ರ. ಆದ್ಮೇಲೆ ಇಂದು ನಮ್ಮನೆ ನಾವು ಪ್ರಶ್ನೆ ಮಾಡಬೇಕಾಗಿದೆ, ನಾನು ಹೊರಲಿರುವ ಶಿಲುಬೆ ಯಾವ ಶಿಲುಬೆ? ಪರಿಹಾಸ್ಯದ ಶಿಲುಬೆಯೋ, ಪಶ್ಚಾತ್ತಾಪದ ಶಿಲುಬೆಯೋ, ಪಾಪ ಪರಿಹಾರದ ಶಿಲುಬೆಯೋ ಎಂದು. ಮೊಟ್ಟ ಮೊದಲನೇದಾಗಿ ಜೀವನ ಎಂಬ ಶಿಲುಬೆ ಹಾದಿಯಲ್ಲಿ ಒಂದಲ್ಲ ಒಂದು ಶಿಲುಬೆಯನ್ನು ನಾವೆಲ್ಲ ಹೊರುತ್ತೇವೆ, ಆದರೆ ಆಯ್ಕೆ ಮಾತ್ರ ನಮಗೆ ಬಿಟ್ಟಿದೆ. ಶಿಲುಬೆಯನ್ನು ನೋಡಿದ ತಕ್ಷಣ ಭಯ ಪಡುವ ಅಗತ್ಯವಿಲ್ಲ, ಏಕೆಂದರೆ ಪ್ರಭು ಯೇಸು ಭಯವನ್ನು ಹೋಗಲಾಡಿಸಿ ವಿಜಯವನ್ನು ಸಾರಿದ್ದಾರೆ. ಹೀಗೆ ಒಮ್ಮೆ ಓರ್ವ ಯುವಕ ಯಾವುದೋ ಒಂದು ಶಾಲೆಯನ್ನ ಸೇರುತ್ತಾನೆ. ತುಂಟತನದಿಂದ ಟಿಸಿ ಕೊಟ್ಟು ಮನೆಗೆ ಕಳುಹಿಸಿದರು. ಕೊನೆಗೆ ಆತನನ್ನು ಆ ಪುಟ್ಟ ಬಾಲಕನ ತಂದೆ ತಾಯಿಯಂದಿರು ಕಾನ್ವೆಂಟ್ ಸ್ಕೂಲಿಗೆ ಸೇರಿಸ್ತಾರೆ. ಆದರೆ ಆ ಶಾಲೆಯನ್ನು ಸೇರಿದ ದಿನದಿಂದ ಯಾವುದೇ ದೂರು ಇರೋದಿಲ್ಲ, ಶಿಸ್ತುಬದ್ಧವಾಗಿ ಒಳ್ಳೆಯ ಹುಡುಗನಾಗಿ ಇರುತ್ತಾನೆ. ಹೀಗೆ ಆತನ ಪೋಷಕರು ಇದು ಹೇಗೆ ಸಾಧ್ಯವಾಯಿತು ಎಂದು ವಿಚಾರಿಸಿದಾಗ ಆ ಯುವಕ ಹೇಳುತ್ತಾನೆ, ನಾನು ಶಾಲೆಗೆ ಮೊದಲನೇ ದಿನ ಹೋದಾಗ ಗೋಡೆಯಲ್ಲಿ ಓರ್ವ ವ್ಯಕ್ತಿಯನ್ನು ಮೊಳೆಯಲ್ಲಿ ಜಡಿದು ನೇತು ಹಾಕಿದ್ದರು. ಈ ಶಾಲೆಯಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅದೇ ಶಿಕ್ಷೆ ಎಂದರು. ಅದಕ್ಕೆ ಭಯಗೊಂಡು ನಾನು ಯಾವುದೇ ತಂಟೆ ತರಲೆ ಮಾಡಲಿಲ್ಲ ಎನ್ನುತ್ತಾನೆ. ಆದ್ಮೇಲೆ ಆ ಪುಟ್ಟ ಬಾಲಕನು ಶಿಲುಬೆಯನ್ನ ಕಂಡು ಭಯಗೊಂಡ, ಆದರೆ ಆ ಶಿಲುಬೆಯನ್ನು ಕಂಡು ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಪ್ರಭು ಯೇಸು ಸಾವನ್ನು ಆ ಶಿಲುಬೆಯ ಮೂಲಕವೇ ಜಯಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ಆದ್ಮೇಲೆ ಪರಿಹಾಸ್ಯದ ಶಿಲುಬೆಯನ್ನು ತ್ಯಜಿಸಿ ಪಶ್ಚಾತ್ತಾಪದ ಶಿಲುಬೆಯನ್ನು ನಾವೆಲ್ಲರೂ ಹೊರೋಣ. ಪಾಪದ ಅಂಧಕಾರದಿಂದ ದೂರವಾಗಿ ಕ್ರಿಸ್ತನ ಶಿಲುಬೆಯನ್ನು ಹೊತ್ತು ಮುಂದೆ ಸಾಗೋಣ. ಕೊನೆಯದಾಗಿ ಆದ್ಮೇಲೆ ಶಿಲುಬೆ ಕಷ್ಟದ ಸಂಕೇತ ಅಥವಾ ಅಂತ್ಯದ ಸಂಕೇತವೆಂದು ಭಾವಿಸದೆ ವಿಜಯದ ಸಂಕೇತವಾಗಿ ನಮ್ಮ ಜೀವನದಲ್ಲಿ ಆ ಕ್ರಿಸ್ತನ ವಿಜಯವನ್ನು ಆಚರಿಸೋಣ. ಮನೆಯಲ್ಲಿ ಶಿಲುಬೆ ಇಟ್ಟರೆ ಕಷ್ಟ ಬರುತ್ತದೆ ಎಂಬ ಮೂಢನಂಬಿಕೆಯನ್ನು ಬಡದೋಡಿಸಿ ಶಿಲುಬೆಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.